ಕ್ವಾಟ್ಲೆ ಕಿಚನ್ ಆರಂಭ. ಈ ಬಾರಿ ಸೇಫ್ ಆಗಿ ಕ್ವಾಟ್ಲೆ ಆಗಿ ಯಾರೆಲ್ಲ ಇದ್ದಾರೆ? ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ರನ್ನರ್ ಆಫ್ ಆದವರು ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಬಳಿಕ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮಕ್ಕೆ ರಕ್ಷಿತಾ ಶೆಟ್ಟಿ ಬಂದಿದ್ದಾರೆ. ರಕ್ಷಿತಾ ಶೆಟ್ಟಿ ಕ್ವಾಟ್ಲೆಯು ಸೇಫ್ ಎಂಬ ಡೌಟ್ ಹಲವರಿಗೆ ಕಾಡುತ್ತಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಮೊದಲ ಆವೃತ್ತಿ ಭರ್ಜರಿ ಯಶಸ್ಸು ಕಂಡಿತು. ಕ್ವಾಟ್ಲೆ ಕಿಚನ್ ವಿನ್ನರ್ ಆದ ರಾಘವೇಂದ್ರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲೂ ಸ್ಪರ್ಧಿಸಿದರು. ಇದೀಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಶುರುವಾಗುತ್ತಿದೆ. ಈ ಬಾರಿ ಸೇಫ್ಗಳಿಗಾಗಿ ಕ್ವಾಟ್ಲೆಗಳಿಗಾಗಿ ಯಾರೆಲ್ಲ ಸ್ಪರ್ಧಿಗಳು ಯಾರ್ಯಾರು ಅನ್ನೋದನ್ನ ನೋಡೋಣ ಬನ್ನಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದ ಸೂರಜ್ ಸಿಂಗ್, ಕನ್ನಡದ ನಿರ್ದೇಶಕ ಓಂ ಪ್ರಕಾಶ್ ರಾವ್, ನಂದಗೋಕುಲ ಸೀರಿಯಲ್ನಲ್ಲಿ ಮೀನಾ ಆಗಿ ನಟಿಸುತ್ತಿರುವ ಮೇಘಾ, ಮಂಗಳಗೌರಿ ಮದುವೆ ಸೀರಿಯಲ್ ಖ್ಯಾತಿಯ ಕಾವ್ಯಶ್ರೀ ಗೌಡ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ರನ್ನರ್ ಆಫ್ ಆಗಿದ್ದ ರಕ್ಷಿತಾ ಶೆಟ್ಟಿ ಶೆಫ್ಗಳಾಗಿದ್ದರು. ಜೊತೆಗೆ ಇನ್ನಷ್ಟು ಸೇಫ್ಗಳು ಸಹ ಸೇರ್ಕೊಳ್ಳಿದ್ದಾರೆ. ಕ್ವಾಟ್ಲೆಗಳು ಯಾರ್ಯಾರು? ಕ್ವಾಟ್ಲೆ ಕಿಚನ್ ಮೊದಲ ಸೀಸನ್ನಲ್ಲಿ ಕ್ವಾಟ್ಲೆಗಳಾಗಿದ್ದ ತುಕಾಲಿ, ಸಂತು, ಪ್ರಶಾಂತ್ ಗೌಡ ಹಾಗೂ ವಾಣಿ ಈ ಬಾರಿಯೂ ಕ್ವಾಟ್ಲೆಗಳಾಗಿ ಮುಂದುವರಿದಿದ್ದಾರೆ. ಜೊತೆಗೆ ಕ್ವಾಟ್ಲೆ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ದೇಹದಾರ್ಥ ಸ್ಪರ್ಧಿ ಕರಿಬಸಪ್ಪ ಇರುವುದು ವಿಶೇಷ. ಇವರೊಂದಿಗೆ ಇನ್ನಷ್ಟು ಕ್ವಾಟ್ಲೆಗಳು ಸಹ ಆಡಲಿದ್ದಾರೆ. ಗಿಲ್ಲಿ ನಟ ಬರ್ತಾರಾ ಇಲ್ವಾ ಬನ್ನಿ ನೋಡೋಣ. ಕ್ವಾಟ್ಲೆ ಕಿಚನ್ ಮೊದಲ ಸೀಸನ್ನ ಆರಂಭಿಕ 4 ವಾರಗಳ ಕಾಲ ಕ್ವಾಟ್ಲೆ ಆಗಿ ಗಿಲ್ಲಿ ನಟ ಕಾಣಿಸಿಕೊಂಡಿದ್ದರು. ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ಗಿಲ್ಲಿ ನಟ ವಿನ್ನರ್ ಆದರು. ಈ ಬಾರಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಕಾರ್ಯಕ್ರಮಕ್ಕೆ ಗಿಲ್ಲಿ ನಟ ಬರ್ತಾರಾ ಇಲ್ವಾ? ಕಾದು ನೋಡೋಣ ಬನ್ನಿ. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಕ್ವಾಟ್ಲೆ ಕಿಚನ್ನಲ್ಲಿ ಗಿಲ್ಲಿ ನಟ ಬರ್ತಾರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.